ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಬಿಗ್ ಬಾಸ್ ಕುರಿತಾಗಿ, ಅದೇ ರೀತಿಯಾಗಿ ಸುದೀಪ್ ಕುರಿತಾಗಿ ಮತ್ತು ಈ ಕಂಟೆಸ್ಟೆಂಟ್ಗಳ ಕುರಿತಾಗಿ ಮಾಳು ನಿಪ್ನಾಳ್ ಒಂದು ಗೀತೆಯನ್ನು ರಚಿಸಿ ಹಾಡಿದ್ದಾರೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಚರ್ಚಿಸ್ತಾ ಹೋಗೋಣ. ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಇನ್ನು ಈಗಾಗಲೇ ಮಾಜಿ ಸ್ಪರ್ಧಿಗಳಾದಂಥ 5 ಜನಗಳು ಇವು ಗೆಸ್ಟ್ ಆಗಿ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅವರಿಗೆ ರಾಜಾತಿಥ್ಯ ಅಥವಾ ಅವರಿಗೆ ಎಂಟರ್ಟೈನ್ಮೆಂಟ್ ನೀಡುವಂಥದ್ದು ಇಂಥದ್ದೆಲ್ಲವನ್ನು ಕೂಡ ಮಾಡಬೇಕಾಗಿರುವಂಥದ್ದು ಪ್ರಸಕ್ತ ದಿನದಲ್ಲಿರ್ತಕ್ಕಂಥ ಸ್ಪರ್ಧಿಗಳ ಒಂದು ಕರ್ತವ್ಯ ಮತ್ತು ಟಾಸ್ಕ್ ಆಗಿರ್ತಕ್ಕಂತಹದ್ದು. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಯಂಕಾಲದ ಹೊತ್ತಿಗೆ ಅವರಿಗೆ ಮನರಂಜನೆ ಕೊಡಬೇಕಾಗಿರುತ್ತೆ. ಆ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ ಅವರವರ ಟ್ಯಾಲೆಂಟನ್ನು ಅಥವಾ ಯಾರಿಗೆ ಏನೆಲ್ಲ ಆಸಕ್ತಿ ಇರುತ್ತೆ, ಜೊತೆಗೆ ಕಂಟೆಸ್ಟೆಂಟ್ಗಳಿಗೆ ಜವಾಬ್ದಾರಿಯನ್ನು ಕೊಟ್ಟಿರ್ತಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಳು ಗೀತೆಯನ್ನು ಬರೆದು ಹಾಡಿಬಿಡ್ತಾರೆ. ಬೇರೆಯವರು ಬೇರೆ ಬೇರೆ ರೀತಿಯಾದಂಥದ್ದು ಒಂದಿಷ್ಟು ಮಾಡ್ತಾರೆ. ಅದನ್ನು ಹೊರತುಪಡಿಸಿ ಪರ್ಟಿಕ್ಯುಲರ್ ಆಗಿ ಈ ಒಂದು ವಿಡಿಯೋದಲ್ಲಿ ಮಾಳು ಬಗ್ಗೆ ಗಮನಿಸೋದಾದರೆ, ಮಾಳು ನಿಪ್ನಾಳ್ ಬಿಗ್ ಬಾಸ್ ಮನೆ ಬಗ್ಗೆ, ಅದೇ ರೀತಿ ಕಿಚ್ಚ ಸುದೀಪ್ ಬಗ್ಗೆ, ಜೊತೆಗೆ ಕಂಟೆಸ್ಟೆಂಟ್ಗಳ ಬಗ್ಗೆ ಒಂದಿಷ್ಟು ಸಾಹಿತ್ಯವನ್ನು ಬರೆದು ಹಾಡಿದ್ದಾರೆ. ಸೊ ಈ ಕುರಿತಾಗಿ ನಾವು ಗಮನಿಸೋದಾದರೆ, ಬಿಗ್ ಬಾಸ್ ಮನೆಗೆ ಸ್ಪರ್ಧಿಗಳೆಲ್ಲರೂ ಕೂಡ ಮುತ್ತು, ನಾವೆಲ್ಲರೂ ಕೂಡ ಜನಗಳ ಸಂಪತ್ತು ಅನ್ನೋ ರೀತಿಯಲ್ಲಿ ಹಾಡ್ತಾರೆ. ಅದೇ ರೀತಿಯಾಗಿ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ಗೆ ಇದ್ರೇ ಅದೊಂದು ಕಳೆ ಅನ್ನೋ ರೀತಿಯಲ್ಲಿ ಅವರನ್ನ ಹಾಡಿ ಹೊಗಳುವಂಥದ್ದು ಆ ಒಂದು ಗೀತೆಯಲ್ಲಿ ಇರುವಂಥದ್ದು. ಅಂದರೆ ಅದನ್ನು ತುಂಬ ರಿವ್ಯೂ ಕೊಡೋ ರೀತಿಯಲ್ಲಿ ಏನೂ ಹಾಡಿಲ್ಲ. ತಕ್ಕ ಮಟ್ಟಿಗೆ ಒಂದು ರೀತಿಯಾಗಿ ತಮಗೆ ಎಷ್ಟು ಪ್ರಯತ್ನ ಆಗುತ್ತೋ ಅಥವಾ ಅವರ ಪ್ರಯತ್ನವನ್ನು ಮೀರಿ ಕೂಡ ಮಾಳು ನಿಪ್ನಾಳ್ ಸಾಹಿತ್ಯವನ್ನು ಬರೆದು ಆ ಒಂದು ಸಂದರ್ಭದಲ್ಲಿ ಹಾಡಿದ್ದಾರೆ. ಒಂದು ಕಡೆ ಗುಡ್ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಸೊ ಆ ಒಂದು ಅದ್ಭುತವಾದಂತಹ ಕೆಲವೊಂದಿಷ್ಟು ಸಾಲುಗಳು ಅಂತಹದ್ದೆಲ್ಲವನ್ನು ಕೂಡ ಬರೆದು ಹಾಡಿದ್ದಾರೆ. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಒಂದು ಕಡೆ ಅಭಿಮಾನಿಗಳಿಗೆ ಖುಷಿ. ಅದೇ ರೀತಿಯಾಗಿ ಮಾಳು ನಿಪ್ನಾಳ್ ಯಾಕೋ ಸ್ಟ್ಯಾಂಡ್ ತೊಗೊಳ್ತಾ ಇಲ್ಲ ಅಥವಾ ಮಾಳು ನಿಪ್ನಾಳ್ ಕಾಣಿಸ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಒಂದಿಷ್ಟು ಜನರ ಅಭಿಪ್ರಾಯ ಇತ್ತು. ಅದಕ್ಕೆ ಒಂದು ತಕ್ಕ ಉತ್ತರ ಅಂತಹದ್ದೆಲ್ಲವೂ ಕೂಡ ಸಿಕ್ಕ ಹಾಗೆ ಆಗುತ್ತೆ. ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.